ಇಷ್ಟೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡಿ ನಿಮ್ಮ ರೊಕ್ಕ ಹಾಳು ಮಾಡ್ಕೋಬಾರ್ದು ಅಂದ್ರೆ ಈ ವಿಡಿಯೋ ಪೂರ್ತಿ ನೋಡ್ರಿ. ನಿಮ್ದೇನಾದರೂ ಆಯಿಲಿ ಸ್ಕಿನ್ ಇತ್ತು, ಆಮೇಲೆ ಪಿಂಪಲ್ಸ್ ಆಗತ್ತಿತ್ತು ಅಂದ್ರೆ ಡಾಟ್ ಆ್ಯಂಡ್ ಕೀದ ಸ್ಯಾಲಿಸಿಲಿಕ್ ಆ್ಯಸಿಡ್ ಆಮೇಲೆ ಗ್ರೀನ್ ಟೀ ಫೇಸ್ ವಾಶ್ ಬರ್ತೈತಿ, ಅದನ್ನು ಯೂಸ್ ಮಾಡಿರಿ. ಇಲ್ಲ ಡರ್ಮಾಕೋದ ಸ್ಯಾಲಿಸಿಲಿಕ್ ಆ್ಯಸಿಡ್ ಆಮೇಲೆ ನ್ಯಾಯಸಿನಮೈಡ್ ಎರಡು ಮಿಕ್ಸ್ ಇದ್ದಿದ್ದು ಬರ್ತೈತಿ, ಎರಡು ಕಾಂಬಿನೇಷನ್ ಇದ್ದಿದ್ದು. ಇದು ನಿಮ್ಮ ಪಿಂಪಲ್ಸ್ನು ಕಮ್ಮಿ ಮಾಡ್ತೈತಿ, ಆಮೇಲೆ ಪಿಂಪಲಿಂದ ಏನು ಕಲಿ ಬಿದ್ದಿರ್ತೈತಲ್ಲ ಅದನ್ನು ಫೇಡ್ ಔಟ್ ಆಗ್ತೈತಿ. ಆಮೇಲೆ ನಿಮ್ದು ಡ್ರೈ ಸ್ಕಿನ್ ಇತ್ತಂದ್ರೆ ಸಿಟಾಪಲ್ದ ಜೆಂಟಲ್ ಕ್ಲೆನ್ಸರ್ ಬರ್ತೈತಿ, ಬೆಸ್ಟ್ ಕ್ಲೆನ್ಸರ್. ನಿಮ್ಮ ಡ್ರೈ ಸ್ಕಿನ್ನ ಭಾಳ ಡ್ರೈ ಮಾಡಲ್ಲ, ಜಾಸ್ತಿ ಹಾರ್ಶ್ ಕೆಮಿಕಲ್ಸ್ ಇರಲ್ಲ. ಆಮೇಲೆ ಮಿನಿಮಿಲಿಸ್ಟದ್ದು ಓಟ್ ಎಕ್ಸ್ಟ್ರಾಕ್ಟದ್ದು ಒಂದು ಜೆಂಟಲ್ ಕ್ಲೆನ್ಸರ್ ಬರ್ತೈತಿ, ಅದನ್ನು ಯೂಸ್ ಮಾಡಿರಿ, ಅದು ಮಸ್ತ್ ಐತಿ ರಿಸಲ್ಟ್. ಡಾಟ್ ಆ್ಯಂಡ್ ಕೀದ ಬ್ಯಾರಿಯರ್ ರಿಪೇರ್ ಫೇಸ್ ವಾಶ್ ಬರ್ತೈತಿ, ಬೆಸ್ಟ್ ಐತಿ, ನಾನು ಯೂಸ್ ಮಾಡೀನಿ. ಇವು ನಿಮ್ಗೇನು ಸಜೆಸ್ಟ್ ಮಾಡತ್ತೀನಿ ಎಲ್ಲ ಯೂಸ್ ಮಾಡಿ ಟ್ರೈ ಮಾಡಿ ನಿಮ್ಗೆ ಹೇಳತ್ತೇನೆ ನಾ ಬೆಸ್ಟ್ ಯಾವ್ದು ಅಂತಂದು. ಪ್ಲೀಸ್ ಇವ್ನು ಯೂಸ್ ಮಾಡಿರಿ, ಟೈಮ್ ಕೊಡ್ರಿ, ಒಂದು 2 ಇಲ್ಲ 3 ತಿಂಗಳ ಮಟ್ಟ ಟೈಮ್ ಕೊಡ್ರಿ, ಚೇಂಜ್ ಮಾಡೋಕೆ ಹೋಗ್ಬೇಡ್ರಿ. ಅವಾಗ ನಿಮ್ಗೆ ಚೇಂಜಸ್ ಕಾಣಿಸ್ತೈತಿ, ಅಡ್ಜಸ್ಟ್ ಆಗಬೇಕದು ನಿಮ್ಮ ಸ್ಕಿನ್ನಿಗೆ. ಆಮೇಲೆ ಸಿರಮ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಯಾವ್ದು ಯೂಸ್ ಮಾಡ್ಬೇಕಂತ ಕ್ವಶನ್ ಇರ್ತೈತಿ. ಪಾರ್ಟ್ 2 ಬರ್ತೈತಿ, ವೇಟ್ ಮಾಡಿರಿ, ಫಾಲೋ ಮಾಡ್ಕೊರಿ, ಮಿಸ್ ಮಾಡೋಕೆ ಹೋಗ್ಬೇಡ್ರಿ.